ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಲಕಾಯಲ ಬೆಟ್ಟದ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಪಡೆಯಲು 1 ವರ್ಷದ ಹಿಂದೆ ಶ್ರೀ ಯದುಗಿರಿ ಯತಿರಾಜ ಮಠದ 41ನೇ ಪೀಠಾಧಿಪತಿ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿ ಭೇಟಿ ನೀಡಿದ ಸಂದರ್ಭದಲ್ಲಿ ಬೆಟ್ಟದ ಮೇಲಕ್ಕೆ ವಯಸ್ಸಾದ ವೃದ್ಧರು, ಅಂಗವಿಕಲರು ಮೆಟ್ಟಿಲು ಹತ್ತಿ ದೇವರ ದರ್ಶನ ಪಡೆಯಲು ಆಗುವುದಿಲ್ಲ. ಬೆಟ್ಟದ ಮೇಲಕ್ಕೆ ರಸ್ತೆ ಮಾಡಿಸಿದರೆ ಅನುಕೂಲವಾಗುತ್ತದೆ ಎಂದು ಕೋರಿದರು. ಸ್ವಾಮೀಜಿಗಳ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಕೋರಿಕೆಯಂತೆ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರು ಧನಸಹಾಯ ನೀಡಿ ರಸ್ತೆ ಕಾಮಗಾರಿ ಪ್ರಾರಂಭಿಸುವಂತೆ ಸ್ಥಳೀಯ ಮುಖಂಡರಿಗೆ ತಿಳಿಸಿದರು. ಅದೇ ರೀತಿ 1 ವರ್ಷದ ಹಿಂದೆ ಪುಟ್ಟು ಆಂಜನಪ್ಪನವರು ನೂತನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಸ್ವಂತ ಖರ್ಚಿನಲ್ಲಿ ಹಿಟಾಚಿ ಯಂತ್ರದ ಮೂಲಕ ಸುಮಾರು 1 ತಿಂಗಳ ಕಾಲ ಬೆಟ್ಟದ ಮೇಲಕ್ಕೆ ರಸ್ತೆ ಮತ್ತು ಬೆಟ್ಟದ ಮೇಲೆ ವಾಹನಗಳು ನಿಲುಗಡೆ ಸ್ಥಳವನ್ನು ಅಭಿವೃದ್ಧಿಪಡಿಸಿದ್ದರು. ಮಳೆಗಾಲ ಪ್ರಾರಂಭವಾಗಿ ಮಳೆಗೆ ಬೆಟ್ಟದ ಮೇಲಕ್ಕೆ ಮಾಡಿರುವಂಥ ರಸ್ತೆಯಲ್ಲಿ ಅಲ್ಲಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗಿ ಗಿಡಗಂಟೆಗಳು ಬೆಳೆದಿದ್ದವು. 2026 ಫೆಬ್ರವರಿ 1ನೇ ತಾರೀಖರಂದು ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುವುದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುಟ್ಟು ಆಂಜನಪ್ಪನವರ ಸಹಾಯಹಸ್ತದಿಂದ 10 ದಿನಗಳ ಕಾಲ ಜೆಸಿಬಿ ಯಂತ್ರದ ಮೂಲಕ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಿದರು. ಬೆಟ್ಟದ ಮೇಲಕ್ಕೆ ರಸ್ತೆ ಮಾಡಿಸಲು ಸಾರ್ವಜನಿಕರ ನೂರಾರು ವರ್ಷಗಳ ಕನಸಾಗಿತ್ತು. ಪುಟ್ಟು ಆಂಜನಪ್ಪನವರು ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಪಡೆಯಲು ವಾಹನಗಳು ಬೆಟ್ಟದ ಮೇಲಕ್ಕೆ ಹೋಗಿ ಬರುವುದಕ್ಕೆ ರಸ್ತೆ ಮಾಡಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆಂದು ಸ್ಥಳೀಯ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಮುನ್ರಾಜ್ ಅಂತೇಳಿ, ಇಲ್ಲ ಪಶಿನಹಳ್ಳಿ ಗ್ರಾಮದವರು. ವರ್ಷನೇ ನಾವು ಇಲ್ಲಿ ಬರ್ತಾ ಇರ್ತೀವಿ. ಹಿಂದಿನ ವರ್ಷ ಬಂದಿದ್ರೆ ಅಭಿವೃದ್ಧಿ ಮಾಡಿದ್ರು, ಯಾರಂತ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಶ್ರೀ ಪುಟ್ಟು ಸರ್ ಅವರು ಮಾಡಿದ್ರಂತೆ. ಅದೇ ಸಮಯದಲ್ಲಿ ಒಂದು 6 ತಿಂಗಳ ಮುಂಚೆನೇ ಬಂದಿದ್ರಿ, ಇನ್ನು ಅಭಿವೃದ್ಧಿ ಆಗ್ತಾಯಿತ್ತು. ಹಿಂಗೆ ಈ ಸೈಡ್ ನೋಡೋಣ ಅಂತೇಳಿ ಇವತ್ತು ವೀಕೆಂಡ್ ಇತ್ತು, ಇವತ್ತು ಬಂದ್ರಿ. ಜೆಸಿಬಿ ಜೆಸಿಬಿ ಕೆಲಸ ಮಾಡ್ತಾಯಿತ್ತು. ಒಂದು ಅರ್ಧ ತಾರೀಕು ಬಂದರೆ ಆಲ್ಮೋಸ್ಟ್ ಒಂದು 90% ಕೆಲಸ ಮುಗಿಸಿದ್ರು. ಇದೇ ಥರ ಅವರು ಅಭಿವೃದ್ಧಿ ಮಾಡ್ತಾಯಿದ್ರೆ ನಮ್ಗೆ ಖುಷಿ, ಯಾಕಂದರೆ ವೃದ್ಧರು ಮತ್ತು ಚಿಕ್ಕ ವಯಸ್ಸಿನವರು ಅವ್ರಿಗೊಂದು ಕನಸಿತ್ತು, 106 ವರ್ಷದ ಕನಸು ಈಗ ಶ್ರೀ ಪುಟ್ಟಂಜನಪ್ಪ ಅವರು ಆ ಸರ್ ಅವರು ನನಸು ಮಾಡ್ತಾಯಿದ್ದಾರೆ. ಅದೊಂದು ನಮಗೊಂಥರ ನಮ್ಮ ಕ್ಷೇತ್ರಕ್ಕೆ ಅವ್ರು ಬೇಕಂತ ನಮಗೂ ಒಂದು ಅಭಿಪ್ರಾಯ, ಅದೊಂದು ಆಸೆ. ಅವ್ರೇನಾದರೂ ಇನ್ನೂ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಇನ್ನೂ 106 ಕನಸುಗಳನ್ನ ನನಸು ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಬೆಟ್ಟದ ಮೇಲಕ್ಕೆ ಇವಾಗ ವಾಹನ ಬಂದಿದ್ರಲ್ಲ, 2 ವೀಲರ್ಸು, ಅದು ಬರುತ್ತೆ ಈಗ ಸರ್? ಈಗ ಒಂದು 90% ಎಲ್ಲ ಒಂದು 100% ಕೆಲಸ ಹೋಗಿದೆ, ಬರುತ್ತೆ. ಈಗ ನಾವೆಲ್ಲ ಬೈಕ್ ಅಲ್ಲಿದೆ, ಸೇಮ್ ಅಲ್ಲಿಂದ ಬರ್ತಾ ಇದೆ ಸರ್. ಏನು ಅನ್ಸುತ್ತೆ ಈಗ ರೋಡ್ ಆಗಿರೋದಕ್ಕೆ? ಸರ್, ಬೆಟ್ಟದ ಮೇಲೆ ರೋಡ್ ಮಾಡಿದಾರಲ್ಲ, ಏನು ಅನಿಸುತ್ತೆ ನಿಮಗೆ? ಸರ್, ಈಗ ನಡ್ಕೊಂಡ್ ಬರೋದಕ್ಕೂ ಬೈಕಲ್ಲಿ ಬರೋದಕ್ಕೂ ಎಷ್ಟು ಅಭಿವೃದ್ಧಿ ಅಂತ ಒಂದು ಪ್ರಶ್ನೆ ಅಲ್ವಾ? ನಮಗೊಂದು ಖುಷಿ ಸರ್, ನಮ್ಮ ಕ್ಷೇತ್ರದ ಇಂಥವ್ರು ಮುಂದಕ್ಕೆ ಬಂದರೆ ನಮಗೂ ಆಸೆ ಸರ್. ಥ್ಯಾಂಕ್ ಯು. ನಮಸ್ಕಾರ, ನಾನು ದಿಬ್ಬುರಳ್ಳಿ ಪಂಚಾಯತಿ ಸೀತಳ್ಳಿ SM ಮಂಜುನಾಥ್ ಅಂತೇಳಿ ದಿಬ್ಬುರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ. ಇದು ಸುಮಾರು ಸಾವಿರಾರು ವರ್ಷಗಳಿಂದ ಇದು ತಲಕಾಯಲ ಬೆಟ್ಟದ ಮೇಲೆ ದೇವಾಲಯಕ್ಕೆ ರಸ್ತೆ ಬೇಕು ಅಂತೇಳಿ ಕನಸಿತ್ತು. ಎಲ್ಲರೂ ಜನರ ಆಸೆ ಇತ್ತು. ಅಂಥದ್ರಲ್ಲಿ ಒಂದ್ಸಲಿ ನಾವು ಎಲ್ಲ ಬೆಟ್ಟ ಸುತ್ತಿ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ನೋಡಿ, ಮತ್ತು ಅಣ್ಣವ್ರು ಹೇಳ್ದಂಗೆ ಸ್ವಾಮೀಜಿಗಳು ಬಂದಾಗ ಪುಟ್ಟಣ್ಣವ್ರ ಮೇಲಕ್ಕೆ ಬಂದು ಅವರು ಸ್ವಾಮೀಜಿಗಳ ಹತ್ರ ಮಾತು ಕೊಟ್ಟರು, ನಾವು ರಸ್ತೆ ಮಾಡಿಸ್ಕೊಡ್ತೀನಿ ಅಂತಂತೇಳಿ ಅವತ್ತು ಒಪ್ಕೊಂಡು, ಮತ್ತು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು 46 ದಿವಸ 1.5 ತಿಂಗಳ ಮೇಲೆ ಹಿಟಾಚು ಮತ್ತು ಎಲ್ಲ ಸರಾಗವಾಗಿ ಕೆಲಸ ಮಾಡಿ ಸುಗಮವಾಗಿ ಮೇಲ್ಗಡೆಗೆ ರಸ್ತೆ ಬಂತು. ಮತ್ತು ತದನಂತರ ಮಳೆ ಬಿದ್ದು ಎಲ್ಲ ಅಲ್ಲೆಲ್ಲ ವರ್ಕಲ್ಲಿ ಕೊಯ್ದಿತ್ತು. ಆ ವರ್ಕಲ್ಲಿ ಕೊಯ್ದಿದ್ದ ಜಾಗನ ಇವಾಗ ಸುಮಾರು 10 ದಿವಸದಿಂದ JCB ಎಲ್ಲ ಚದರ ಮಾಡಿಕೊಂಡು, ಮತ್ತು ಇವಾಗ ಜಾತ್ರೆ ಫೆಬ್ರವರಿ 1ನೇ ತಾರೀಕು ರಥೋತ್ಸವ ಇರೋದ್ರಿಂದ ಇನ್ನು ಭಕ್ತಾದಿಗಳ ಮೇಲ್ಗಡೆ ಬರೋದಕ್ಕೆ ಅನುವಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಚದರ ಮಾಡಿ ನೀಟಾಗಿ ರೆಡಿ ಮಾಡಿದ್ದಾರೆ. ಇನ್ನು ಇದಕ್ಕೆ ಏನಾದರೂ ಇನ್ನೂ ಮಾಡಬೇಕಂದ್ರೆ ಈ ಸರ್ಕಾರ ಮನಸ್ಸು ಮಾಡಬೇಕು ಹೊರತು ಅವ್ರ ಕೈಯಿಂದ ಎಷ್ಟಂತೇಳಿ ಮಾಡೋಕ್ಕೆ ಕಷ್ಟ ಇರುತ್ತೆ. ಪಾಪ ಇಡೀ ತಾಲೂಕಾದ್ಯಂತ ಅವ್ರ ಕೈಲಾದಷ್ಟು ಮಟ್ಟಿಗೆ ಅವರು ಸೇವೆ ಸಲ್ಲಿಸ್ಕೊಂಬರ್ತಾಯಿದ್ದಾರೆ. ಇದು ಮಾಡಿರೋದು ಇತಿಹಾಸ ಹೆಸರು ಅಂತೇಳಿ ತಿಳ್ಕೊಬೋದು ಅಷ್ಟೇ. ಬೆಟ್ಟದ ಮೇಲಿಗೆ ರಸ್ತೆ ಮತ್ತು ಕುಡಿಯೋ ನೀರನ್ನೂ ಮಾಡಿಸ್ಕೊಟ್ರು ಬೆಟ್ಟದ ಮೇಲಕ್ಕೆ. ಈ ರಸ್ತೆ ನೀಟಾಗಿ ಅಭಿವೃದ್ಧಿ ಆಗೋಗ್ಬಿಟ್ರೆ 2ನೇ ತಿರುಪ್ತಿ ಆಗೋದ್ರಲ್ಲಿ ಇದೇ ಇಲ್ಲ, 2ನೇ ಮಾತೇ ಇಲ್ಲ ಇಲ್ಲಿ ಬೆಟ್ಟದ ಮೇಲ್ಗಡೆ. ನಮ್ಮ ಜಿಲ್ಲೆನಲ್ಲೇ
ಎರಡನೇ ತಿರುಪ್ತಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ತಿರುಪ್ತಿ ಥರ ದೇವಾಲಯ ಅಭಿವೃದ್ಧಿ ಆಗುತ್ತೆ. ಅವ್ರಿಗೆ ಆಯುಷ್ ಆರೋಗ್ಯ ಚೆನ್ನಾಗಿ ಕೊಟ್ಟು, ಇನ್ನು ಐಶ್ವರ್ಯ ಚೆನ್ನಾಗಿ ಕೊಟ್ಟು, ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ತುಂಬಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಹೆಸರು ಬಿ ನಾರಾಯಣಪ್ಪ ಅಂತ ಆಟಗಳಲ್ಲಿ ಈ ಗ್ರಾಮ ಪಂಚಾಯಿತಿ ನಮ್ಮ ಮಿಸ್ಸಸ್ಸು ಸದಸ್ಯರಾಗಿದ್ದಾರೆ. ಆದರೆ ಬೆಟ್ಟದ ಮೇಲೆ ದೇವಸ್ಥಾನ ಇದ್ದು ಸುಮಾರು 100 ವರ್ಷಗಳಿಂದ ಬೆಟ್ಟದ ಮೇಲೆ ದೇವ್ರನ್ನ ಕಾಣಬೇಕಾದ್ರೆ ಭಕ್ತಾದಿಗಳಿಗೆ ಭಾರಿ ಕಷ್ಟ ಇತ್ತು. ಜೊತೆಗೆ ಈಗ ಪುಟ್ಟು ಆಂಜನಪ್ಪನವರು ಅಂತ ಬಂದು ಇಲ್ಲಿ ಒಂದು ರಸ್ತೆಯನ್ನು ಅಲ್ಲಿ ಮಾಡಬೇಕು ಅಂತ ಒಂದು ಸಾರಿ ನಡ್ಕೊಂಬಂದಾಗ ಬೆಟ್ಟದ ಮೇಲಕ್ಕೆ ಒಬ್ಬ ಸ್ವಾಮೀಜಿಗಳು, ನಿಮ್ಮಂಥವರು ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮಂಥ ವಯಸ್ಸಾಗಿರೋ ನಡೆಯೋಕ್ಕಾಗಲ್ಲ, ಏನಾದರೂ ಒಂದು ರಸ್ತೆಯನ್ನು ಮಾಡಿಸಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಒಂದು ಪ್ರಸ್ತಾಪ ಮಾಡಿದಾಗ ಆವಾಗ ಅವರು ಆಯಿತು, ನಾನು ಮುಂದಿನ ವರ್ಷ ಈ ಜಾತ್ರೆ ಸಮಯಕ್ಕೆ ರಸ್ತೆಯನ್ನು ಅಲ್ಲಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಆ ದೇವರ ಅನುಗ್ರಹ ಬೇಕು ಅಂತ ಒಂದು ಸಭೆಯಲ್ಲಿ ಹೇಳಿದ್ರು. ಇಲ್ಲೇ ಬೆಟ್ಟದ ಮೇಲಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ, ಅದೇ ರೀತಿ ಅವರು ದೇವಸ್ಥಾನಕ್ಕೆ ಇದು ರಸ್ತೆ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಏನು ದಯೆ ಇಚ್ಛೆನೋ ದೇವರ ಅದರ ಅನುಗ್ರಹವೋ ತಕ್ಷಣ ಶುರು ಮಾಡಿದಾಗ ಒಂದು ದಿವಸ ಏನು ಅಡರ್ತೊಡ್ರು ಇಲ್ದಿರೋ ಬೆಟ್ಟದ ಮೇಲಕ್ಕೆ ಸರಾಗವಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈಗ ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಅವರು ಒಳ್ಳೆಯ ಹೆಸರು ಪಡೆದಿದ್ದಾರೆ. ಅವರು ಸಮಾಜದ ಸೇವೆಯನ್ನು ಮಾಡೋದರಲ್ಲಿ ಇಡೀ ತಾಲೂಕಿನಲ್ಲಿ ಯಾರೂ ಮಾಡಲ್ಲ ಅಂಥ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಇನ್ನೂ ಕೊಡಲಿ, ಇನ್ನೂ ಒಳ್ಳೆಯ ಕೆಲಸಗಳು ಮಾಡಿ ಅಭಿವೃದ್ಧಿ ಮಾಡಿ ತಾಲೂಕನ್ನು ಮುಂದುವರೆದ ತಾಲೂಕು ಅಂತ ಮಾಡ್ತಾರೆ ಅಂತ ನಮ್ಮ ಆಸೆ. ಅದನ್ನು ಅವ್ರು ನೆರವೇರಿಸ್ತಾರೆ ಅಂತ ಒಂದು ನಮ್ಮ ಭಾವನೆಯೂ ಇದೆ. ಏನು ರಸ್ತೆ ಮಾತ್ರ ಇನ್ನೇನು ಡೆವಲಪ್ಮೆಂಟ್ ಇಲ್ಲ, ಬೇರೆ ಏನಾದರೂ ಮಾಡ್ತಾರಾ? ಇಲ್ಲಿ ಇನ್ನೂ ಪಾರ್ಕ್ ಮಾಡಿಬಿಟ್ಟು ಪಾರ್ಕಿಂಗಿಗೆ ಎಲ್ಲ ಈ ವೆಹಿಕಲ್ ಎಲ್ಲ ಬಂದು ಮೇಲ್ಗಡೆ ನಿಲ್ಲಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಜೊತೆಗೆ ಇನ್ನೂ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಬೇಕಾದಷ್ಟಿದೆ, ಅದೆಲ್ಲ ಈಗ ಪೂರೈಸಬೇಕು. ಇನ್ನು ಸಮಯ ಬೇಕಾದಷ್ಟಿದೆ. ಅದರಿಂದ ಅವರು ಒಂದೇ ಸಲ ಇಷ್ಟೊಂದು ಕೆಲಸ ಮಾಡಿಸ್ಬೇಕಾದ್ರೆ ಅವ್ರಿಗೂ ಸಹ ಹಣದ ವ್ಯವಸ್ಥೆ ಈಗ ಏನು ಬೇರೆ ಯಾವುದೇ ಸೋರ್ಸ್ ಇಲ್ಲ. ಅವ್ರ ಸ್ವಂತ ಬಲದಿಂದ ಇಂಥ ಕೆಲಸಗಳು ಮಾಡಬೇಕಾದ್ರೆ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಪಾರ್ಕ್ ಮಾಡಿ ಒಳ್ಳೆ ವೆಹಿಕಲ್ಸ್ ನಿಲ್ಲಿಸಿ ತಂಗುದಾಣ ಅಂದರೆ ಒಂದು ಯಾತ್ರಿಕರು ಬಂದರೆ ಇಲ್ಲಿ ನಿಂತು, ಈಗ ಬೇರೆ ಕಡೆ ಎಲ್ಲ ಈಗ ಬೇರೆ ಬೆಟ್ಟದ ಮೇಲೆ ಏನೇನು ಮಾಡಿದ್ದಾರೆ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಒಂದು ಕನಸಿದೆ. ಆ ಕನಸು ದೇವರು ಯಾವಾಗ ನನಸು ಮಾಡ್ತಾರೋ ಅದನ್ನು ನಾವು ನೋಡಬೇಕು ಅಂತ ನಮ್ಮದೊಂದು ಆಸೆ ಇದೆ. ಅವರು ಅದರಲ್ಲಿ 100ಕ್ಕೆ 100 ಪಟ್ಟು ಶ್ರಮವಹಿಸಿ ಮಾಡಿಸ್ಬೇಕು ಅಂತ ಒಂದು ಆಸಕ್ತಿ ಇದೆ. ಅದು ಈಗ ಜಾತ್ರೆ ಸಮಯದಲ್ಲಿ ಎಲ್ಲನೂ ಈಗ ವೃದ್ಧರು ಮಕ್ಕಳು ಎಲ್ಲರೂ ಮೆಟ್ಲು ಹತ್ತೋದಕ್ಕಿಂತ ರಸ್ತೆಯಲ್ಲಿ ನಡ್ಕೊಂಬರೋದಕ್ಕೆ ಭಾಗ ಆರಾಮಾಗಿ ನಡ್ಕೊಂಡು ಬರತಕ್ಕಂಥ ವ್ಯವಸ್ಥೆ ಮಾಡಿಸಿದ್ದಾರೆ. ಇನ್ನು ಮುಂದಿನ ಕೆಲಸ ಎಲ್ಲ ಮಾಡಿಸ್ಬೇಕು ಅಂತ ಒಂದು ಕನಸಿದೆ.